ಮುಖ್ಯ ಉದ್ದೇಶ ಏನಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಪಂಚಮಶಾಲಿ ಸಮುದಾಯ 2Aಗೆ ಸೇರಿಸಬೇಕು ಅಂತೇಳಿ ಬಲವಾದ ಹೋರಾಟವನ್ನು ಏನು ಮಾಡ್ತಾ ಇದೆ, ಅದನ್ನ ಆ ಸಮುದಾಯವನ್ನ ಹಿಂದುಳಿದ ವರ್ಗಕ್ಕೆ ಸೇರಿಸೋದ್ರಿಂದ ಈಗಾಗಲೇ ಪ್ರವರ್ಗ 2Aನಲ್ಲಿರ್ತಕ್ಕಂಥ 102 ಜಾತಿಗಳೇನಿದ್ದಾವೆ ಆ ಜಾತಿಗಳ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಮೇಲೆ ಅಡ್ಡ ಪರಿಣಾಮ, ತೀವ್ರತರವಾದ ಪರಿಣಾಮ ಬೀರುತ್ತೆ. ಆದ್ರಿಂದ ಆ ಸಮುದಾಯವನ್ನ ಏಕಾಏಕಿ ಸೇರಿಸುವಂಥದ್ದು ಬೇಡ ಅನ್ನುವಂಥ ಒತ್ತಾಯದೊಡನೆ ನಾವು ಬೆಳಗಾವಿನಲ್ಲಿ ಯಾವತ್ತು 18ನೇ ತಾರೀಕು ಒಂದು ಬೃಹತ್ ಸಮಾವೇಶವನ್ನ ಮಾಡ್ತಾ ಇದ್ದೇವೆ. ಈ ಸಮಾವೇಶಕ್ಕೆ ಮಂಡ್ಯ ಜಿಲ್ಲೆಯಿಂದ ಎಲ್ಲ ಹಿಂದುಳಿದ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅನ್ನುವಂಥ ಮನವಿನ ಈ ಮೂಲಕ ಮಾಡ್ತಾ ಇದ್ದೇವೆ. ಜನಾಂಗ ಅನುಕೂಲ ವರ್ಗ ಅವ್ರಿಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ಇಷ್ಟು ಹೇಳಿದ್ರು ಅವರು ಕೇಳ್ತಾ ಇರೋದು ನಮ್ಮ ಹಿಂದುಳಿದ ವರ್ಗದವ್ರಿಗೆ, ನಿಜವಾದ ಹಿಂದುಳಿದ ವರ್ಗದವ್ರಿಗೆ ಅನಾನುಕೂಲ ಆಗುತ್ತೆ ಅಂತ ಹೇಳೋದು ನಮ್ಮ ಅಭಿಪ್ರಾಯ. ಲಕ್ಷಾಂತರ ಜನ ಸೇರೋ ನಿರೀಕ್ಷೆ ಇದೆ. ನಮ್ಮ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಯ್ತು. ಈಗಾಗಲೇ 100 ಜನ ಹೋಗಾರೆ, 1000 ಜನ ಈಗ ಹೊಡ್ತಾರೆ. ನಾವು ಈಗ ಹೊಡ್ತಾ ಇದ್ದೀವಿ. ಅರೌಂಡ್ 1 ಲಕ್ಷದ ಗುರಿ ಇಟ್ಕೊಂಡಿದೀವಿ ಸರ್. ಎಷ್ಟು ಜನ ಬರ್ತಾರೋ ಅಷ್ಟು ಜನ ಅಸೆಂಬಲ್ ಆಯ್ತೀವಿ. ಮಂಡ್ಯದಿಂದ 2,000 ಜನ ಹೋಗೋ ಪ್ಲಾನ್ ಮಾಡ್ತೀವಿ. 1000 ಜನ ಹೋಗಾರೆ.